ಎಲ್ಲರಿಗೂ ನಮಸ್ಕಾರ. ಮತ್ತು ಇವತ್ತಿನ ಮಿನಿ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತು ಮನೆಯಲ್ಲೇ ಇರತಕ್ಕಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ತಕ್ಕಂಥ ಒಂದು ಸೈಡ್ಸ್ ಮತ್ತು ಸ್ನ್ಯಾಕ್ಸನ್ನೇ ಹೇಳ್ಕೊಡ್ತಾ ಇದ್ದೀನಿ. ಮುಸ್ಕಿನ ಜೋಳ, ಹಸಿ ಮುಸ್ಕಿನ ಜೋಳನ ತಂದು ಅದನ್ನೆಲ್ಲ ಸೀಡ್ಸ್ನ ಬಿಡಿಸ್ಕೊಂಡು ಒಂದು ಬಾಣಲಿಲಿ ಅದನ್ನು ಹಾಕಿ ಫಸ್ಟು ಫ್ರೈ ಮಾಡಬೇಕು. ಅದು ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ ಆದಷ್ಟು ಗ್ಯಾಸ್ನ ಸ್ಲೋ ಫ್ಲೇಮಲ್ಲೇ ಇಡಿ. ಅದು ನಿಧಾನವಾಗಿ ಉರಿಬೇಕು, ಅಂದರೆ ಜೋರಾಗಿ ಉರಿದ್ರೆ ಅದು ಸೀದ್ಕೊಬಿಡುತ್ತೆ, ರುಚಿ ಇರಲ್ಲ, ಹಸಿಯಾಗಿರುತ್ತಲ್ಲ. ಅದರಿಂದಾಗಿ ಅದನ್ನು ನಾವು ನಿಧಾನಕ್ಕೆ ಮತ್ತೆ ಫ್ರೈ ಮಾಡ್ತಾ ಅದು ಮೆತ್ತಗಾಗಬೇಕು. ಬಂದ್ ಥರ ಅದು ಮೆತ್ತಗೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಮತ್ತೆ ಫ್ರೈ ಮಾಡಬೇಕು. ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕಬೇಕು. ಉಪ್ಪು ಖಾರ ಹಾಕಿದ್ರೆ ಮತ್ತೇನು ಫ್ರೈ ಮಾಡಬೇಕು. ಅದನ್ನು ನಾವು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿರಿ. ಯಾಕೆ ಅಂತ ಹೇಳಿದ್ರೆ ಅದು ಹಿಡಿಬೇಕಲ್ವ ಉಪ್ಪು ಖಾರ ಬೇಬಿ ಕಾರ್ನ್ಗೆ, ಅದಕ್ಕೋಸ್ಕರ. ಪ್ಲೇಟ್ಗೋ ಅಥವಾ ಬೌಲ್ಗೋ ಹಾಕೊಂಡು ಬಂದಿರೋರಿಗೆ ಸರ್ವ್ ಮಾಡಿ. ಆದಷ್ಟು ಬೇಗ ತಿನ್ನಬೇಕು. ಅದು ಟೈಮ್ ಆಗ್ತಾ ಬಿಗಿ ಆಗಿಬಿಡುತ್ತೆ, ಅಗಿಯೋಕ್ಕೆ ಕಷ್ಟ ಆಗುತ್ತೆ. ಅದರಿಂದಾಗಿ ಅದನ್ನು ಬೇಯಿಸಿ ವಿತಿನ್ ಹಾಫ್ ಆನ್ ಅವರಲ್ಲಿ ತಿಂದು ಮುಗಿಸ್ಬಿಡ್ಬೇಕು. ಅದಕ್ಕೆ ಸ್ವಲ್ಪನೇ ಮಾಡ್ಕೊಂಡು ತಿನ್ನಬೇಕು. ಥ್ಯಾಂಕ್ ಯು.